ನಮಸ್ಕಾರ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡಯನಾ ಕೂರ್ಗ್. ಮೊದಲೆಲ್ಲ ಹಿರಿಯ ತಲೆಮಾರಿನವರು ಅಪ್ಪ ಅಮ್ಮ ತಮ್ಮ ಮಕ್ಕಳ ಒಳಿತಿಗಾಗಿ ಆಸ್ತಿ ಮಾಡ್ತಾ ಇದ್ರು. ಹಾಗೆ ತಾಯಿ ತಂದೆ ಆಸ್ತಿಯಲ್ಲಿ ಪಾಲು ಕೇಳಿ ಮಕ್ಕಳು ನ್ಯಾಯಾಲಯದ ಮೊರೆ ಹೋಗೋದು ಕೂಡ ಕಾಮನ್ ಆಗಿತ್ತು. ಅದೇ ರೀತಿ ಮಕ್ಕಳ ಆಸ್ತಿಯಲ್ಲಿ ಪೋಷಕರಿಗೆ ಪಾಲು ಕೇಳುವ ಅಧಿಕಾರ ಇದೆಯಾ? ಕಾನೂನು ಏನ್ ಹೇಳುತ್ತೆ ಈ ವಿಚಾರವಾಗಿ? ಅರೆ ಇದೇನಿದು ಹೊಸ ನಿಯಮ ಅನ್ನಿಸ್ತಾ ಇದೆಯಾ? ನಿಮ್ಗೆಲ್ಲ ಈ ಡೌಟ್ ಬರೋದು ಸಹಜ. ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಮೊದಲಿಗೆ ಆಸ್ತಿ ಅಂದ್ರೇನು ಅಂತ ನೋಡೋದಾದ್ರೆ, ಒಡೆತನದ ಹಕ್ಕುಗಳಿಗೆ ಒಳಪಡಿಸಬಹುದಾದ ಹಾಗೂ ಆರ್ಥಿಕ ಮೌಲ್ಯವುಳ್ಳ ಪದಾರ್ಥ. ಒಂದು ಪದಾರ್ಥಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಗಳ ನಡುವೆ ಏರ್ಪಟ್ಟಿರುವ ಸಂಬಂಧಗಳ ವಿನ್ಯಾಸವೇ ಸ್ವತ್ತು ಅಥವಾ ಆಸ್ತಿ. ಇಂತಹ ಸಂಬಂಧಗಳ ವಿನ್ಯಾಸ ಸರ್ಕಾರದಿಂದ ಅಂಗೀಕೃತವಾಗಿರಬೇಕು, ಹಾಗೆ ಸ್ಥಾಪಿಸಲ್ಪಟ್ಟಿರಬೇಕು. ತಂದೆ ಅಥವಾ ತಾಯಿ ಆಸ್ತಿಯಲ್ಲಿ ಮಕ್ಕಳಿಗೆ ಪಾಲು ಎಂಬುದರ ಬಗ್ಗೆ ಕೇಳ್ತಾ ಇರ್ತೇವೆ. ತಂದೆ ಅಥವಾ ತಾಯಿ ಆಸ್ತಿಯಲ್ಲಿ ಮಕ್ಕಳಿಗೆ ಪಾಲು ಎಂಬುದರ ಬಗ್ಗೆ ಕೇಳಿರ್ತೀವಿ. ಆಸ್ತಿಯಲ್ಲಿ ಇರೋ ಮಕ್ಕಳಿಗೆ ಎಷ್ಟು ಪ್ರಮಾಣದಲ್ಲಿ ಹಂಚಿಕೆಯಾಗಬೇಕು ಎಂಬುದರ ಬಗ್ಗೆ ಚರ್ಚೆಗಳು ಕೂಡ ನಡೀತಾ ಇರುತ್ತೆ. ಆದ್ರೆ ಮಕ್ಕಳು ಮಾಡಿರುವ ಆಸ್ತಿಯಲ್ಲಿ ಪೋಷಕರಿಗಿರುವ ಅಧಿಕಾರದ ಕುರಿತು ಏನಾದರೂ ಗೊತ್ತಿದೆಯಾ ನಿಮ್ಗೆ? ಪೋಷಕರು ಮಕ್ಕಳ ಆಸ್ತಿಯಲ್ಲಿ ತಮ್ಮ ಹಕ್ಕು ಕೇಳಬಹುದಾ? ಹಾಗಾದ್ರೆ ತಂದೆ ತಾಯಿಯ ಆಸ್ತಿಯಲ್ಲಿ ತಮ್ಮ ಹಕ್ಕನ್ನ ಅಥವಾ ಪಾಲನ್ನ ನೀಡಬೇಕೆಂದು ನ್ಯಾಯಾಲಯದ ಮೊರೆ ಹೋಗ್ತಾ ಇರ್ತಾರೆ. ಅದೇ ರೀತಿ ಪೋಷಕರು ಕೂಡ ನ್ಯಾಯಾಲಯದ ಮೊರೆ ಹೋಗಬಹುದಾ ಅಂತ ನೋಡೋದಾದ್ರೆ, ಭಾರತೀಯ ಕಾನೂನಿನ ಪ್ರಕಾರ ಸಾಮಾನ್ಯ ಪರಿಸ್ಥಿತಿಯಲ್ಲಿ ತಂದೆ ಅಥವಾ ತಾಯಿ ತಮ್ಮ ಮಕ್ಕಳ ಆಸ್ತಿಯಲ್ಲಿ ಪಾಲನ್ನ ಕೇಳುವ ಅಧಿಕಾರ ಹೊಂದಿರೋದಿಲ್ಲ. ಆದ್ರೆ ಕೆಲವು ವಿಶೇಷ ಪ್ರಕರಣಗಳಲ್ಲಿ ಮಾತ್ರ ಪೋಷಕರು ಮಕ್ಕಳ ಆಸ್ತಿಯಲ್ಲಿ ಅಧಿಕಾರವನ್ನ ಕೇಳಬಹುದು. ಈ ಸಂಬಂಧ ಸರ್ಕಾರ ಹಿಂದೂ ಉತ್ತರಾಧಿಕಾರತ್ವ ಅಧಿನಿಯಮ 2005 ಬಗ್ಗೆ ಅಧ್ಯಯನ ನಡೆಸಿತು. ಈ ಅಧಿನಿಯಮ ವಿಭಾಗ 8ರಲ್ಲಿ ಪೋಷಕರು ಮತ್ತು ಅಧಿಕಾರದ ಬಗ್ಗೆ ವ್ಯಾಖ್ಯಾನಿಸಲಾಗಿದೆ. ಇದರಲ್ಲಿ ಪೋಷಕರು ಮಕ್ಕಳ ಆಸ್ತಿಯಲ್ಲಿ ಅಧಿಕಾರವನ್ನ ಕೇಳಬಹುದು ಅಂತ ಹೇಳಲಾಗಿದೆ. ಹಾಗಾದ್ರೆ ಯಾವಾಗ ಸಿಗತ್ತೆ ಅಧಿಕಾರ ಅಂತ ನೋಡೋದಾದ್ರೆ, ಹಿಂದೂ ಉತ್ತರಾಧಿಕಾರತ್ವ ಕಾನೂನಿನ ಪ್ರಕಾರ ಮಕ್ಕಳು ದುರ್ಘಟನೆ ಅಥವಾ ಅನಾರೋಗ್ಯ ಅಥವಾ ಯಾವುದೇ ಕಾರಣದಿಂದ ಮೃತರಾದ್ರೆ ಆ ಸಮಯದಲ್ಲಿ ಅವರು ವಿವಾಹಿತ ಅಥವಾ ಅಪ್ರಾಪ್ತರಾಗಿದ್ರೆ ಪೋಷಕರು ಅಧಿಕಾರಕ್ಕಾಗಿ ದಾವೆಯನ್ನ ಹೂಡಬಹುದು. ಇಲ್ಲಿ ಇನ್ನೂ ಒಂದು ವಿಷಯವನ್ನ ಉಲ್ಲೇಖನ ಮಾಡಲಾಗಿದೆ. ಈ ಪರಿಸ್ಥಿತಿಯಲ್ಲಿ ಮಕ್ಕಳ ಆಸ್ತಿಯ ಮೇಲೆ ಪೋಷಕರಿಗೆ ಸಂಪೂರ್ಣವಾದ ಹಕ್ಕು ಸಿಗೋದಿಲ್ಲ. ಬದಲಾಗಿ ತಾಯಿ ಮತ್ತು ತಂದೆ ಇಬ್ಬರಿಗೂ ಪ್ರತ್ಯೇಕವಾದಂತಹ ಹಕ್ಕು ಇರುತ್ತೆ. ಹಾಗೆ ಈ ಪ್ರಕರಣದಲ್ಲಿ ಮೊದಲು ತಾಯಿ, ನಂತರ ತಂದೆ. ಹೌದು, ಮಕ್ಕಳ ಆಸ್ತಿಯಲ್ಲಿ ಮೊದಲು ತಾಯಿಗೆ ಆದ್ಯತೆ ನೀಡಲಾಗುತ್ತೆ. ಈ ಸಮಯದಲ್ಲಿ ಮಕ್ಕಳ ಆಸ್ತಿಯಲ್ಲಿ ತಾಯಿ ಮೊದಲ ಮತ್ತು ತಂದೆ ಎರಡನೇ ಉತ್ತರಾಧಿಕಾರಿ ಆಗಿರ್ತಾರೆ. ಮೊದಲ ಉತ್ತರಾಧಿಕಾರಿ ಇಲ್ಲದಿರುವ ಪ್ರಕರಣದಲ್ಲಿ ತಂದೆಯೇ ವಾರಸುದಾರ ಎಂದು ಪರಿಗಣಿಸಲಾಗುತ್ತೆ. ಈ ರೀತಿಯಾದಾಗ ಇನ್ನಿತರ ಉತ್ತರಾಧಿಕಾರಿಗಳನ್ನ ಸಮಾನ ಪಾಲುದಾರರು ಅಥವಾ ವಾರಸುದಾರರು ಎಂದು ಪರಿಗಣಿಸಲಾಗುತ್ತೆ. ಇನ್ನು ಗಮನಿಸಬೇಕಾದ ಅಂಶ ಅಂದ್ರೆ, ಮಗ ಮತ್ತು ಮಗಳಿಗೆ ಪ್ರತ್ಯೇಕವಾದ ರೂಲ್ಸ್ ಅಂಡ್ ಕಂಡೀಷನ್ ಇರುತ್ತೆ. ಹಿಂದೂ ಉತ್ತರಾಧಿಕಾರ ಕಾನೂನು ಹೇಳುವ ಪ್ರಕಾರ ಮಕ್ಕಳ ಆಸ್ತಿಯ ಮೇಲೆ ಅಧಿಕಾರ ಹೊಂದಿರುವ ಸಂಬಂಧದ ಮೇಲೆ ನಿರ್ಧರಿತವಾಗುತ್ತೆ. ಮಗ ಮತ್ತು ಮಗಳು ಆಸ್ತಿಯಲ್ಲಿ ಅಧಿಕಾರ ಪಡೆಯುವ ಕಾನೂನು ಪ್ರತ್ಯೇಕವಾಗಿರುತ್ತೆ. ಮಗಳ ಆಸ್ತಿಯಾಗಿದ್ರೆ ಅದರ ಮೇಲೆ ಆಕೆಯ ಮಕ್ಕಳು ಮತ್ತು ಗಂಡ ಮೊದಲ ವಾರಸುದಾರರಾಗಿರ್ತಾರೆ. ಮಗಳು ಅವಿವಾಹಿತೆಯಾಗಿದ್ರೆ ಅಥವಾ ಮದುವೆ ಆಗಿಲ್ಲದೆ ಇದ್ರೆ ಆಸ್ತಿಗೆ ತಾಯಿಯೇ ಮೊದಲ ವಾರಸುದಾರರಾಗಿರ್ತಾರೆ. ತಂದೆ ಎರಡನೇ ಸ್ಥಾನದಲ್ಲಿರ್ತಾರೆ. ಮಗಳಿಗೆ ಮಕ್ಕಳು ಇರದಿದ್ರೆ ಆಸ್ತಿ ಆಕೆಯ ಗಂಡನಿಗೆ ಹೋಗುತ್ತೆ. ಅಂದ್ರೆ ಮಗಳ ವಿಷಯದಲ್ಲಿ ಹೆತ್ತವರು ಅಂತಿಮವಾಗಿ ಆಸ್ತಿ ಹಕ್ಕನ್ನ ಪಡೆಯುವ ಹಕ್ಕನ್ನ ಹೊಂದಿರ್ತಾರೆ. ಈ ಉತ್ತರಾಧಿಕಾರ ಹಕ್ಕಿನ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್.